ತುಂಬಾ ಇಷ್ಟ. ಸ್ಟಾರ್ಟಿಂಗ್ ಬೆಂಗಳೂರು ದಿನಗಳು ಸಿಕ್ಕಾಪಟ್ಟೆ ಕಷ್ಟ ಅನ್ಸಿರ್ಬೋದು. ಆ ಕಷ್ಟದ ದಿನಗಳ ನೆನಪಿಸೋದಾದ್ರೆ? ಅಟ್ಲೀಸ್ಟ್ ಮಾಡಿದ್ನಲ್ಲ, ಸಿನಿಮಾ ಮಾಡ್ದೆ ಅಲ್ಲ ಅಂತ ಒಂದು ಖುಷಿ ಇದೆ. ಅವಾಗೆಲ್ಲ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಅವಾಗೆಲ್ಲ ಆಡಿಷನ್ಸ್ ಕರಿಯೋರು. ನಾನು ಅಂದರೆ ಏನದು ಮನೇಲೆಲ್ಲ ಅಷ್ಟು ಸಪೋರ್ಟ್ ಇರಲಿಲ್ಲ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮನೇಲಿ ಏನಾದರೂ ಈಗ ಜೆರಾಕ್ಸ್ಗೆ ದುಡ್ಡು ಬೇಕಂದ್ರೆ ಅಪ್ಪನೇ ಕೇಳಬೇಕು. ಸೊ ಜೆರಾಕ್ಸ್ಗೆ ಅಂತ ದುಡ್ಡು ಇಸ್ಕೊಂಡು, ಆಮೇಲೆ ಫ್ರೆಂಡ್ಸ್ ಹತ್ರ ಸ್ವಲ್ಪ 100 ರೂಪೀಸ್ ಅದು ಎಲ್ಲ ಇಸ್ಕೊಂಡು ಬೆಂಗಳೂರು ಬಸ್ ಹತ್ತಿ ಬಿಡ್ತಾ ಇದ್ದೆ. ಆಮೇಲೆ ಸ್ಯಾಟರ್ಡೇ ನೈಟ್ ಹತ್ತಿ ಸಂಡೇ ಎಲ್ಲ ಆಡಿಷನ್ಸ್ ಕೊಟ್ಟು ಸಂಡೇ ನೈಟ್ ಮತ್ತೆ ವಾಪಸ್ ಬಸ್. ಮನೇಲಿ ಗೊತ್ತಾಗ್ತಿರ್ಲಿಲ್ವಾ? ಗೊತ್ತಾಗ್ತಾ ಇರಲಿಲ್ಲ. ಇದು ಪ್ರಾಜೆಕ್ಟ್ ವರ್ಕ್ ಅಥವಾ ಏನದು ಗ್ರೂಪ್ ಸ್ಟಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮನೆಗೆ ಅಂತ ಹೇಳ್ಬಿಟ್ಟು ಬಸ್ ಹತ್ತಿ ಬಿಡ್ತಾ ಇದ್ದೆ. ಬಟ್ ಒಂದು ನೆನಪಿದೆ ನನಗೆ. ಅದು ತುಂಬ ಅಂದರೆ ಅದು ನನ್ನ ಮೈಂಡಲ್ಲಿ ಕೂತ್ ಬಿಟ್ಟಿದೆ. ಒಂದ್ಸಲ ಒಬ್ರು ಡೈರೆಕ್ಟರ್ ಕರೆದ್ರು ನನಗೆ, ಹಿಂಗೆ ಆಡಿಷನ್ ಇದೆ, ನಾವೊಂದು ಮೂವಿ ಮಾಡ್ತಿದ್ದೀವಿ ಅಂತ. ಓಕೆ ಬಂದೆ. ಬೆಂಗಳೂರಿಗೆ ಬಂದು ರೀಚ್ ಆದೆ. ಅವಾಗೆಲ್ಲ ಓಯೋ ರೂಮ್ಸ್ ಅಂತ ಇರ್ತಾ ಇತ್ತು. ಸೊ ಫಸ್ಟ್ ಬುಕ್ಕಿಂಗ್ ಮಾಡಿದ್ರೆ ನೀವು ನಿಮ್ಮ ಸಿಮ್ಮಲ್ಲಿ ಫಸ್ಟ್ ಬುಕ್ ಮಾಡಿದ್ರೆ 200 ರೂಪೀಸ್ 199 ಅಂತ ಅದು ಆಫರ್ ಕೊಡ್ತಾ ಇದ್ರು. ಸೊ ನಾನು ಅಲ್ಲಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ನಾನು ಆಡಿಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನಾನು ಅವ್ರಿಗೆ ಫೋನ್ ಮಾಡಿದೆ, ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಫೋನ್ ಮಾಡಿದೆ. ಮತ್ತು ಚೆಕ್ಔಟು 12 o'clock ಚೆಕ್ಔಟ್. ಅದಾದಮೇಲೆ ಡೈರೆಕ್ಟ್ ನಾನು ಬಸ್ಸೇ ಹತ್ಬಿಡ್ತಾ ಇದ್ನಲ್ಲ, ಎದಕ್ಕೆ ಮತ್ತೆ ರೂಮು ಅಂತ ನಾನು ಸುಮ್ಮನೆ ಆಗ್ತಾ ಇದ್ದೆ. ಅವ್ರಿಗೆ ಫೋನ್ ಮಾಡಿದೆ, ಸರ್ ಎಲ್ಲಿ ಬರಬೇಕು, ಲೊಕೇಶನ್ ಕಳಿಸ್ತೀರಾ ಅಂತ ಅಂದೆ. ಆಮೇಲೆ ಅವ್ರು ಅಂದ್ಬಿಟ್ರು, ಇಲ್ಲಮ್ಮ ನಾಳೆ ಬಂದುಬಿಡಿ ಅಂತ ಅಂದ್ಬಿಟ್ರು. ಇವತ್ತು ನಾವು ಲೊಕೇಶನ್ ನೋಡೋಕೆ ಹೋಗಿದ್ದೀವಿ, ನಾಳೆ ಬಂದುಬಿಡಿ ಅಂತ ಅಂದ್ಬಿಟ್ರು. ನಂಗೆ ಎಷ್ಟು ಅಳು ಬಂದುಬಿಡ್ತು ಅಂದರೆ, ನಾನು ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ, ಇವ್ರು ನೋಡಿದ್ರೆ ನಂಗೆ ನಾಳೆ ಬಾ ಅಂತಿದ್ದಾರೆ. ನಾಳೆ ನಾನು ಬೆಳಗಾಮಲ್ಲಿ ಇರಬೇಕು, ನಾಳೆ ಕಾಲೇಜ್ಗೆ ಹೋಗ್ಬೇಕು ನಾನು. ಆಮೇಲೆ ನಾನು ಏನು ಮಾಡಲಿ, ಫ್ರೆಂಡ್ಸ್ ಇಲ್ಲ, ಯಾರೂ ಇಲ್ಲ, ಪರಿಚಯದವ್ರಿಲ್ಲ, ನನಗಷ್ಟು ಗೊತ್ತಿಲ್ಲ ಬೆಂಗಳೂರು. ಆಮೇಲೆ ಅಲ್ಲಿ ನಿಯರ್ ಬೈ ಅಂದರೆ ಇಲ್ಲೇ ಸ್ಯಾಟಲೈಟ್ ಹತ್ರ ಇದು ಗಾಳಿ ಆಂಜನೇಯ ದೇವಸ್ಥಾನ ಇದೆ ಅಲ್ವಾ, ಫುಲ್ ಡೇ ಅಲ್ಲೇ ಕೂತ್ಕೊಂಡಿದ್ದೆ. ಅದು ನನಗೆ ತುಂಬ ನೆನಪಾಗುತ್ತೆ. ಅಳು ಬರುತ್ತೆ ಸಮ್ಟೈಮ್, ಬಟ್ ಇಟ್ಸ್ ಓಕೆ. ಫುಲ್ ಡೇ ಅಲ್ಲೇ ಕೂತ್ಕೊಂಡಿದ್ದೆ, ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟಿದ್ರು. ಸೊ ಒಂಥರ ಒಂದಿನ ಫುಲ್ ಅಲ್ಲೇ ಕಳೆದಿದ್ದೀರಾ? ಒಂದಿನ ಫುಲ್ ಅಲ್ಲೇ ಕಳೆದೆ. ಆಮೇಲೆ ನನ್ನ ಫ್ರೆಂಡ್ಸ್ಗೂ ಫೋನ್ ಮಾಡಿದೆ, ಬಟ್ ಸಡನ್ ಆಗಿ ಯಾರು ಆಬ್ವಿಯಸ್ಲಿ ಅವ್ರದ್ದು ಪ್ಲಾನ್ಸು, ಅವರು ಎಲ್ಲೋ ಆಚೆ ಹೋಗಿರ್ತಾರೆ. ಸೊ ಸಡನ್ಲಿ ಯಾರು ಹೆಲ್ಪ್ ಮಾಡಲ್ಲ. ನಂಗೆ ಅನಿಸ್ತು ದೇವಸ್ಥಾನದಲ್ಲೇ ಹೋಗಿ ಕೂತ್ಕೊಂಡ್ಬಿಡೋಣ. ಬಿಕಾಸ್ ದೇವಸ್ಥಾನದಲ್ಲಿ ಯಾರು ಕೇಳ್ತಾರೆ, ಬ್ಯಾಗ್ ಎಲ್ಲ ತೊಗೊಂಡು ದೇವಸ್ಥಾನದಲ್ಲಿ ಹೋಗಿ ಸೆಟ್ ಆಗಿಬಿಟ್ಟೆ. ಆಮೇಲೆ ಅಲ್ಲಿ ಜನ ಕೇಳಿದ್ರು ನನಗೆ, 2-3 ಜನ, ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ. ಅಳು ಬರ್ತಾ ಇತ್ತು, ಆಬ್ವಿಯಸ್ಲಿ ಅಳು ಬರುತ್ತಲ್ವಾ, ಏನಕ್ಕೆ ಬಂದೆ ನಾನು ಇಲ್ಲಿ, ಹಿಂಗೆಲ್ಲ ಫೀಲ್ ಆಗ್ತಾ ಇತ್ತು. ಬಟ್ ಇಟ್ಸ್ ಓಕೆ ಅನಿಸ್ತು. ಮತ್ತೆ ಬ್ಯಾಕ್ ಟು ಬೆಳಗಾಂ. ಆಮೇಲೆ ಬಟ್ ಫೇಸ್ ಆಡಿಷನ್ ಕೊಟ್ರ ಆಮೇಲೆ? ಇಲ್ಲ, ಅವ್ರಿಗೇನು ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಂಗೆ ತುಂಬ ಹರ್ಟ್ ಆಯಿತು. ಬೆಳಗಾಮಿಂದ ಬೆಂಗಳೂರಿಗೆ ಅವ್ರಿಗೆ ಹೇಳಿದ್ದೆ ನಾನು, ಬಸ್ ನೈಟ್ ಹೊರಡಬೇಕು ಸರ್ ಅಂತ. ಅಷ್ಟು ಅನ್ಪ್ರೊಫೆಷ್ನಲ್ ಇರೋ ಜನದ ಜೊತೆ ನಾನು ಮತ್ತೆ ಕಾಂಟ್ಯಾಕ್ಟೇ ಮಾಡೋದು ಬೇಡ. ಬಿಕಾಸ್ ತುಂಬ ಹರ್ಟ್ ಆಗಿತ್ತು ನನಗೆ. ಐ ವಾಸ್ ಐ ಥಿಂಕ್ 18-19 ಆ ಟೈಮಲ್ಲಿ. ಐ ವಾಸ್ 18-19. ತುಂಬ ಹರ್ಟ್ ಆಗಿತ್ತು. ಸೊ ಬೇಡವೇ ಬೇಡ, ಅದೊಂದು ಇರುತ್ತಲ್ವಾ 18-19 ಯಾರಾದ್ರೂ ನಮ್ಗೆ ಹರ್ಟ್ ಮಾಡಿದ್ರೆ ಅವ್ರ ಜೊತೆ ಮಾತಾಡೋದೇ ಬೇಡ ಅಂತ. ಹೌದು, ಅದೊಂಥರ ಚೈಲ್ಡಿಶ್ನೆಸ್ ಇರುತ್ತೆ. ಸೊ ಅದಕ್ಕೆ ನಂಗೆ ಬೇಡವೇ ಬೇಡ ಅಂತ ನಾನು ಅವ್ರನ್ನ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.